ಏ ಲತಮ್ಮ, ಲತಮ್ಮ ಬಾರ ಇಲ್ಲಿ. ಯಾಕೆ ಮಂಗಳಕಯ್ಯ? 6,000 ಸಂಘಕ್ಕೆ ಕಟ್ಬೇಕು ನಾಳಿಕೆ. ಅದಕ್ಕೆ ಹೇಳೋಣ ಅಂತ ಹೇಳಿ ಬಂದೆ. ನಾಳಿಕೆ ಹೊತ್ತು ಬಟ್ಟೆನೆ ಜೋಡಿಸ್ಕೊಂಡಿರು. ಹೊತ್ತು ಬಟ್ಟೆನೆ 7 ಗಂಟೆ 7:15 ಅಷ್ಟೊತ್ತಿಗೆ ಬರ್ತಾರೆ. ಸಾರು ಕಟ್ಬಿಡ್ಬೇಕು. ನನಗೂ ಗೊತ್ತೈತೆ. ಹೇಳೆ ತಾಯಿ, ಸಾಲ ತಗೊಂಡಿದ್ದೀವಿ ಅಂದಮೇಲೆ ಕಟ್ಟೋದು ಗೊತ್ತಿಲ್ವಿ? ಕಟ್ತೀವಿ ಹೇಳು. ಅಲ್ಲ, ಆಮೇಲೆ ಹೇಳಲಿಲ್ಲ ನಮಗೆ ಮುಂದಾಗ್ಲೇನೆ ಅಂತ ಹೇಳಿ ಆಮೇಲೆ ಜೋರು ಮಾಡಂಗಿಲ್ಲ. ಯಾಕೆ ಬೇಕು? ಅದಕ್ಕೇನೆ ಮುಂದಾಗ್ಲೇ ಹೇಳ್ದೆ. ತಿರ್ಗ ಆಮೇಲೆ ಇದ್ರು ಇತ್ತು, ಇಲ್ದಿದ್ರಿಲ್ಲ ದುಡ್ಡು ಅಂತ ಹೇಳಿ. ಯಾಕೆ ನಮ್ಮನೆ ದುಡ್ಡು ಇಲ್ದಾರನು ಮಾಡ್ಕೊಂಡಿದೀಯ? 60,000 ರೂಪಾಯಿ ಗತಿಲ್ಲ ನಮಗೇನು. ದುಡ್ಡಿತ್ತು ಇಲ್ದಿದ್ರಿಲ್ಲ ಅಂತೀಯ? ಅಲ್ಲ ಕಣೆಲ್ಲ ತಮ್ಮ, ಇರುತ್ತೆ ಎಲ್ಲರ ತಗೋ ದುಡ್ಡು. ಆದರೆ ಒಳ್ಳೆ ಸಮಯದಾಗ ಒಂದೊಂದು ಸಮಯದಾಗೆ 1 ರೂಪಾಯಿನೂ ಇರಲ್ಲ. ಅದಕ್ಕಾಗಿ ಹೇಳಿದ್ದಷ್ಟೇನೆ. ಒಂದೊಂದು ಟೈಮ್ನಾಗೆ ಇರಲ್ವಲ್ಲ, ಎಂಥರ್ಗೂ ಮುಗ್ರಿಸುತ್ತೆ. ಅದಕ್ಕೆ ಹೇಳ್ದೆ. ಅಯ್ಯೋ, ನಮ್ಮ ತಗೈತಿ ಹೇಳೆ ತಾಯಿ, ಕೊಡ್ತೀವಿ. 6,000 ಕಟ್ಟೋದೇನು ನಮಗೇನು ದೊಡ್ಡದಲ್ಲ. 6,000 ತಾನೇ, ನಾನೆಲ್ಲ ಕಟ್ತೀನಿ ಹೋಗು. ನೀನೇನು ಹೇಳಕ್ಕೆ ಬರಬೇಡ, ನನಗೆ ಗೊತ್ತೈತೆ. ನಾವು ತಗೊಂಡಿದ್ದೀವಿ ಅಂದಮೇಲೆ ಸಾಲನ ನಾವು ಕಟ್ತೀವಿ. ಹೇಳ್ದೇನೆ ಮಂಗಳಮ್ಮ ಲತಮ್ಗೆ. ಹೇಳಿದ್ನಮ್ಮ. ನಾವೆಲ್ಲ ಕೊಡ್ತೀವಿ ಅಂತ ಹೇಳ್ತಾ ಐತಿ. ಅದಕ್ಕೆ ಹೇಳ್ದೆ. ಅಯ್ಯೋ, ನಮಗೂ ಗೊತ್ತೈತೆ ಸಾಲ ತಗೊಂಡಿರೋದು ನಮಗೆ ನಿಟ್ಟಿಲ್ಲಿ ನಮಗೆ ಹೇಳಕ್ಕೆ ಬಂದಿದ್ರಮ್ಮ ನೀವು. ಬೋಲು ಒಳ್ಳೆಯರಲ್ಲ ನೀವಂತೂ. ಅಲ್ಲ, ಕಟ್ಬೇಕು ಅಂತ ಹೇಳಿದ್ವಿ ಕಣ್ಲತ್ತಮ್ಮ. ಕಟ್ತೀವಿ ಹೋಗ್ರಿ, ನನಗೂ ಗೊತ್ತೈತೆ. ನನಗೂ ನಿಟ್ಟೈತೆ ಮೈ ಮೇಲೆ. ನಾನೇನೇನು ತೀರಾ ಅಂತ ಒಡಬ್ಲಾಳಲ್ಲ, ಹೋಗ್ರಿ. ಈ ಬಗ್ಗೆ ಕಯ್ಯ ಏನೋ ಹೇಳಿರಿ, ಯಾಕಂಗೆ ಸಿಟ್ಟಾಗುತ್ತಿಲ್ಲ ತಮ್ಮ. ಏನೋ ಹೇಳಿದ್ವಮ್ಮ. ಯಾಕೆ ಮಂಗಳಮ್ಮ? ಸಂಘದಾಗೆ 1 ಲಕ್ಷ ಸಾಲ ತಗೊಂಡಿತ್ತ. ಅದಕ್ಕೆ 60,000 ರೂಪಾಯಿ ದುಡ್ಡು ನಾಳೆ ಕಟ್ಟಬೇಕು ಕಣ ರಂಗಕಯ್ಯ. ಅದಕ್ಕೇನೆ ಹೇಳೋಣ ಅಂತ ಹೇಳಿ ಬಂದ್ವಿ ಲತ ಕೈಗೆ. ಅದಕ್ಕೆ ಲತ ಕಯ್ಯ ನಮಗೂ ಗೊತ್ತೈತೆ ಕೊಡ್ತೀವಿ ಅಂತ ಅಂತೂ ಬೈತು. ಅದಕ್ಕೇನೆ ನಾವು ಇನ್ನೇನಂತ ಸುಮ್ಮನೆ ಹೋಗ್ತಾ ಇದೀವಿ. ಅಲ್ಲ, 7 ಸಿಟ್ಟಾಗುತ್ತಲ್ಲ ರಂಗಕಯ್ಯ. ನಾಳೆ 7 ಗಂಟೆ 7:15 ಕಟ್ಟಬೇಕು. ಅದಕ್ಕೆ ಹೇಳಿದ್ವಮ್ಮ. ಏನು ಹೇಳ್ಬಾರ್ದೇ ನಾನು ಹೇಳಿದ್ವೇನು ರಂಗಕಯ್ಯ? ಮತ್ತೆ ನಮ್ಗೇನು ಜ್ಞಾನ ಇಲ್ವಿ? ಏನು ತೀರಾ ನೀವೇ ತಿಳ್ಕೊಂಡಾರು? ನಿಮಗೆ ಎಲ್ಲ ಅರಿವೈತೆ ಅಮ್ಮಂಗೆ ಹೇಳಕ್ಕೆ ಬಂದಿದ್ರ. ನಮಗೂ ಜ್ಞಾನ ಐತಿ. ಸಾಲ ತಗೊಂಡಿದ್ದೀವಿ ಕಟ್ಟಬೇಕು ಅಂಬೋದು. ಭಾಗ್ಯಮ್ಮ, ಮಂಗಳಮ್ಮ, ಇವಳಿಗೆ ಸಾಲ ಕೊಡಿಸ್ಬೇಡ್ರಿ. ಸಂಘದಾಗ ನೋಡಿ ಹೇಳಿರ್ತೀನಿ. ಇವಳೇನು ಕಟ್ಟಲ್ಲ. 1 ವಾರ ಕೊಡ್ತಾಳೆ, 2 ವಾರ ಕೊಡ್ತಾಳೆ. ಕೊಡಿಸ್ಬೇಡ್ರಿ ಕಣೆ. ಸಾಲ ಕೊಡಿಸ್ಬೇಡ್ರಿ ನೋಡಿ ಹೇಳಿರ್ತೀನಿ. ಕಟ್ತೀವಿ ಅಂತ ತಗೊಂಡೈತಮ್ಮ. ಏನು ಮಾಡೋಣ, ಕೊಡಿಸಿದ್ವಿ ನಾವೆಲ್ಲನ. ಬಿಡತ್ತ, ಇನ್ನೆಲ್ಲಿ ಹೋಗುತ್ತೆ. ಸಾಲ ಐತೆ, ಸಾಲ ಕಟ್ಟಬೇಕು ಅಂತ ಹೇಳ್ತಿತ್ತ. ಅದಕ್ಕೆ ಕೊಡ್ಸಿವಮ್ಮ ನಾವು 1 ಲಕ್ಷನ. ನಾವೆಲ್ಲ 1 ಲಕ್ಷ ತಗೊಂಡ್ವಾ. ಅದಕ್ಕೆ ಬಿಡತ್ತ, ತಗೊಂಡ್ರೆ ಕಟ್ಕೊಂಡು ಹೋಗುತ್ತೆ ಅಂತ ಕೊಡ್ಸಿವಿ. ಯಮ್ಮ, ಯಾಕಂಗೆ ಹೇಳ್ತಾ ಇದೀಯ ನೀನು? ಅಲ್ಲ ಕಣೆ, ನೀನು ಏನು ಮಾಡಿದ್ದೀಯ? ಸಂಘದಾಗ ದುಡ್ಡು ತಗೊಂಡು ನಮ್ಮ ತಗೊಳ್ಳೋ ದುಡ್ಡೆಲ್ಲ ಕೊಟ್ಟವಲ್ಲೇ. ಎಲ್ಲ ಕೊಟ್ಟರು ಅಧ್ವಾನ ಮಾಡಿದ್ಯಲ್ಲ ದುಡ್ಡ. ಏನು ಮಾಡಿದೆ 1 ಲಕ್ಷ ದುಡ್ಡು ತಗೊಂಡು? ಅಲ್ಲ, ನಮಗೆ ತೊಂದರೆ ತಾಪತ್ರ ಇರ್ತಾವಮ್ಮ. ಹೊಲ್ದಕ್ಕೆಲ್ಲ ಕೂಲಿಯರ್ನ ಕರ್ಕೊಂಡೋಗಿ 50 ಕೂಲಿ ಆಗಿತ್ತು. ಎಲ್ಲನ 8 ದುಡ್ಡು ಕೊಡ್ಬೇಕಾಗಿತ್ತು. ಅವರಿಗೆ ಕೂಲಿಯರ್ಗೆಲ್ಲ ಕೊಟ್ಟಿದ್ದೀನಿ ಸಂಘದಾಗ ದುಡ್ಡು ತಗೊಂಡು. ನೀನು ಅವ್ರಿಗೆ ಹೇಳ್ತೀಯಲ್ಲ, ನೀನು ಒಳ್ಳೆ ಚೆನ್ನಾಗಿ ಕೇಳ್ತಿದ್ದೀಯ. ನಿನ್ನ ಮಗ ಸೊಸಿನ ತಕ್ಕ ಬಂದಿದ್ದೀವಿ. ನಮ್ಮ ಅಮ್ಮ ನೋಡಿ ಹೆಂಗೆ ಹೇಳುತ್ತೆ. ಈಗ ಒಂದಿಟ್ಟು ಸೊಸಿ ಚೆನ್ನಾಗಿ ಮಾತಾಡಿಸ್ತಾಳಲ್ಲ ಅದಕ್ಕೆ. ಅವಳು ಹೊರ ಕೇಳಿದ್ದು ಗೊತ್ತಿಲ್ಲ ನಿನಗೆ ಸೊಸಿ. ಮಾತಾಡ್ಬೇಡ ನೀನು. ಅವನು ಮಾತಾಡ್ಬೇಡ. ನಾನು ಏನು ಕೇಳ್ತಾ ಇದ್ದೀನಿ, ನೀನು ಏನು ಬೊಗಳ್ತಾ ಇದೀಯಾ? ನೆಟ್ಟು ಮಾತಾಡೋದು ಕಲಿ. ಏನೇ ನೀನು ಹಂಗೆ ಮಾತಾಡೋದು? ನೀನು ಯಾಕೆ ಸಂಘ ಸಾಲ ತಗೊಂಬೋದು? 7 ಅಳ್ಳು ಒಡಬ್ಲಾಟ ಆಡ್ತಿ ಹೇಳಿಲ್ಲ ತಮ್ಮ ನೀನು. ಈಗಳೇ ಮಂಗಳಮ್ಮ ಕೊಡಿಸ್ಬೇಡ್ರಿ. ನಾವು ಕೈ ಅಗಳ್ದು ಬೈ ಇರೋದೆಲ್ಲ ಇಕ್ಕದಿ ಬಿಡು ಮಗಳು ಅಂತ ಸೊಸೆ ಮಗು ಕಾಣ್ದಂಗೆ. ಒಂದು ಈಟನ ಉಳಿಸ್ಕೊಂಬಲ್ಲ. ಎಂತ ಒಟ್ಟು ಬಿಟ್ಟು ಕೂಕೊಂಡಿರ್ಬೇಕು ಇವಳು. 7 ದುಡ್ಡು ಕೊಟ್ಟರು ಉಳಿಸ್ಕೊಂಬಲ್ವಲ್ಲ. ಒಂದು ಈಟನ ಮನ ಮರ್ಯಾದೆ ಬೇಡವೆ, ಇಡ್ತಂಬದ್ ಬೇಡವೆ ನೀ ಕೈಗೆ? ಹೆಂಗಸ್ರಾದವ್ರಿಗೆ ಇಡ್ತಾ ಇರಬೇಕು ದುಡ್ಡಿಂದು. ಹೆಂಗಸ್ರು ಒಡಬ್ಲಾಟ ಆಡಿದೆ ಏನಕ್ಕೆ ಬಂದಂಗೆ. ಮನೆ ಏನು ಇದು ಮಾಡಿರೋ ಉದ್ಧಾರ ಆಗಲ್ಲ. 7 ದುಡ್ಡಿದ್ರೂ ಉದ್ಧಾರ ಆಗಲ್ಲ. ಹೆಂಗಸ್ರು ಒಂದಿಟ್ಟು ಒಡಬ್ಲಾಟ ಆಡಿದೆ. ಹೆಂಗಸ್ರು ಬುದ್ಧಿವಂತರ ಆಗಬೇಕು. ಯಮ್ಮ, ಸುಮ್ಮನೆ ನೀನು ಯಾಕೆ ಇಲ್ಲಿ ದೊಡ್ಡದಾಗಿಲ್ಲಿ ಮಾತಾಡಕ್ಕೆ ಬಂದಿದೀಯಾ? ನೀನು ಮಾತಾಡಬೇಡ. ನನ್ನ ಇಷ್ಟ. ನಾನು ಸಾಲ ತಗೊಂಡಿದ್ದೀನಿ, ನಾನು ಕಟ್ತೀನೋ ನಾನು ಬಿಡ್ತೀನೋ ನೀನು ಕೇಳಬೇಡ. ನಿನ್ನ ಮಗ ಸೊಸೆಂಟಕ್ಕೆ ಬಂದ ಮಾತಾಡು. ನಿನ್ನೇನು ನಾನೇನು ಕೇಳಲಿಲ್ಲ. ಆಗಲೇ ನನ್ನ ತಗೊಳ್ಳೋದು ಅಕೌಂಟ್ನಾಗಳ್ದೆಲ್ಲ ಹೋಗಿ ಕರ್ಕೊಂಡೋಗಿ ಬಿಡಿಸ್ಕೊಂಡೆ. ಅದನ್ನೆಲ್ಲ ಏನು ಮಾಡಿದೆ ಹೇಳಲಿ? ಅಕೌಂಟ್ನಾಗೆ 8 ದುಡ್ಡು ಅಕೌಂಟ್ನಾಗಳ್ದೆಲ್ಲ ಬಿಡಿಸಿ ಕೊಟ್ಟೆ ನಾನು. ಕೊಳ್ಳಮ್ಮ ಮಾಡು ನೀನು ಹೊಲ ಮಾಡು ಅಂತ ಹೇಳಿ. ಇವಾಗ ನೋಡು, ಎಲ್ಲ ಬಿಡಿಸ್ಕೊಟ್ಟಿದ್ದಕ್ಕೆ ಸರಿಯಾಗಿ ಮಾಡ್ದಲ್ಲ ಮರ್ಯಾದಿನ. ನಾನೆಲ್ಲ ಕೊಡ್ತೀನಿ ಅಂತ ಹೇಳಿ ಇಸ್ಕೊಂಡಲ್ಲ. ಯಾಕಂದ್ರೆ ತಿರುಗಿಸ್ಕೊಟ್ಟೇನೆ ಇಸ್ಕೊಂಡಿರೋದೆಲ್ಲನ. 7 ದುಡ್ಡು ಕೊಟ್ಟಿರೋದು ಹೇಳಿ, ಕೊಟ್ಟಿಲ್ಲ ಅಂದ್ಬೇಡಿ. ಮಾತಾಡೋದು ನೋಡು. ನೀನು ಯಾತಕ್ಕೆ ತಂತೀಯ 1 ಲಕ್ಷ ಸಾಲ ದುಡ್ಡು ತಂದು? ಏನು ಮಾಡಿದೀಯ? ಬಿಡಪ್ಪ, ಹುಡುಗರಿಗೆ ಏನೋ ಮಾಡಿ ಅವಳೆ. ಬಿಡಪ್ಪ, ಒಂದು ಮನೆ ಕಟ್ಟವಳೆ, ಒಂದು ಮದುವೆ ಮಾಡ್ಯವಳೆ ಎಂಬಕ್ಕೆ ಏನು ಮಾಡಿಲ್ಲ. ಸುಮ್ಮನೆ ಇಲ್ಲಿ ತರವಲ್ದಕ್ಕೆಲ್ಲ ದುಡ್ಡು ತಗೊಂಡು ಖರ್ಚು ಮಾಡಿದ್ರೆ ಯಾರು ಸುಮ್ಕಿರ್ತಾರೆ? ನಾಳೆ ಕಟ್ಟಲಿಲ್ಲ ಅಂದ್ರೆ ಐತೆ ರಂಗಕಯ್ಯ. ನಾವೇನು ಇವತ್ತು ಹೇಳೋಗಕ್ಕೆ ಬಂದಿದ್ದೀವಿ. ನಮ್ಮ ತಗೇನು ದೌಲತ್ತಿನ ಮಾತು ನಡೆಯಲ್ಲ. ಇನ್ನು ಅವನು ತಂದಿಂದಾನ ನಾಳೆ ಕಟ್ತೀನಿ ಕಣಮ್ಮ ಅಂದರೆ ಇನ್ನು ಸುಮ್ಮನೆ ಆಗ್ತೀವಿ. ನಾಳೆಗೇನು ಕಟ್ಟಲಿಲ್ಲ ಅಂದ್ರೆ ಏನಿಲ್ಲ. ನಾವೇನೇನೇನು ಅಲ್ಲಿ ಸುಮ್ಮನೆ ಬಿಡಲ್ಲ. ನಮಗೇನೇನು ಪುಕ್ಸಟ್ಟೆ ಬರಲ್ಲ. ನಮ್ಮ ಕಟ್ಕೊಂಡ್ರೆ ಸಾಕಾಗೈತಿ. ಇನ್ನು ನಾವೆಲ್ಲ ಹೊಡೆದು ಪೆನ್ ಕಲ್ಸಂಗಿಲ್ಲ. ನಾಳೆ ಕಟ್ಟಲಿಲ್ಲ ಅಂದ್ರೆ ಐತಿ ಈ ಪಾಟಿ ಮಾತಾಡೋದಲ್ಲ. ನಾಳೆಗೆ ಮುಚ್ಕೊಂಡು ಬಂದು ಕಟ್ಟಬೇಕು ಅಷ್ಟೇನಿ. ನಾವೇನು ಸುಮ್ಮನಿರಲ್ಲ. ಕೊಡ್ತೀನಿ ಹೋಗಿ, ನನಗೂ ಗೊತ್ತೈತಿ. ಇಲ್ಲೇನು ಮಾತಾಡಕ್ಕೆ ಬರ್ಬೇಡ, ನಮಗೂ ಗೊತ್ತೈತಿ ಹೆಂಗೆ ಕಟ್ಟಬೇಕು ಏನು ಅಂತ ಹೇಳಿ.
ಏ ಬಿಡಿ ಅತ್ತ ಬಾರಿ ಹೋಗೋಣ ಮಂಗಳಮ್ಮ, ನಾಳೆಗೆ ಏನಾನ ಕೊಟ್ಟಿಲ್ದಂಗೆ ಮಾತಾಡೋಣ ಬಾ. ಈ ಪಾಟಿ ಜೋರು ಮಾಡೋದಲ್ಲ. ಮುಂದಾಗಲೇ ಹೇಳಿದ್ವಮ್ಮ, ಎಂತ ತಗೊಂಡು ಒಂದೊಂದ್ಸತಿ ₹1 ಇಲ್ದಂಗೆ ಆಗುತ್ತೆ, ಮಾರ್ತಿರ್ತಾರೆ ಡೇಟ ಒಂದೊಂದ್ಸತಿ. ಇಂಥ ದಿನ ಕಟ್ಬೇಕಂತ ಒಬ್ಬೊಬ್ರಿಗೆ ಗೊತ್ತಿರಲ್ಲ ಅಂತ ಹೇಳಿದ್ರೆ ಸಿಟ್ಟಾಗ್ತಾಳೆ ಬಾರೆ. ನಾವೇನೇನು ಹೇಳ್ತಾ ಬಯಸ್ಕೊಂಬಂಥದ್ದೇನೇನು ಹೇಳ್ದೇನು ನಾವೇನು ತಿಂದಿಲ್ಲ. ಮತ್ತೆ ಒಬ್ಬರಿಗೆ ಹೇಳಕ್ಕೆ ಬರಬಾರ್ದು, ಸುಮ್ಮನೆ ಹೋಗ್ಬೇಕು. ಅವ್ರಿಗೆ ನರ್ವಿರಲ್ವೇ? ಏನು ತೀರಾ ನೀವೇ ತಿಳ್ಕೊಂಡಾರಮ್ಮಂಗೆ ಹೇಳಕ್ಕೆ ಬರ್ತಿರಲ್ಲ ಎಲ್ಲದಕ್ಕೂ. ಏನೋ ಹೇಳ್ಯಾರ ಬಿಡು. ನೀನೇ ಇಂಥ ಬಡಬಲಾಟ ಆಡ್ತೀಯಾ? ಬಾರಿ ಹೆಂಗನ ಮಾಡ್ಕೊಂಬ್ಲಿ, ನಾವು ಹೋಗೋಣ ಸುಮ್ಮನೆ. ಅವ್ರೇನು ತಾಯಿ ಮಗಳು ಗುದ್ದಾಡ್ತಾರೆ, ಅವ್ರೇನು ತಿರ್ಗಿಸಿ ಏನಕ್ಕೆ ಹಾಕ್ತಾರೆ. ಬಾ ಹೋಗೋಣ. ಹೇಳಿರಿ ಎಂಥ ದೌಲತ್ತಿನ ಮಾತಾಡ್ತಾಳೆ ನೋಡು. ಒಲಾಡು ಜಂಬ ಐತಿಲ್ಲ ಹುಡುಗಿ. ನಾವಿಂತಾಳು ಹಾಕೊಂಡು ಸಂಘಕ್ಕೆ ಜೊತೆಗೆ. ಎಲ್ಲೇ ನೀನು ಊರಾಗೇನ ಮರ್ಯಾದೆ ಕಳಿಬೇಡಲ್ಲ ಅತ್ತಮ್ಮ. ಸಂಘದ ಹೆಂಗಸ್ರು ಬಾಯಿಗೆ ಬಂದಂಗೆ ಉಗುಳ್ತಾರೆ. ಕಟ್ಟಲಿಲ್ಲ ಅಂದರೆ ತಗೋಬೇಕಾರೆ ಕಾಣಿಸಲ್ಲ, ಕಟ್ಬೇಕಾರೆ ಇರೋದು ಲೌಡಿಗೆ. 1 ಲಕ್ಷ ದುಡ್ಡು ಏನು 5,000 ಅಲ್ಲ 10,000 ಅಲ್ಲ 1 ಲಕ್ಷ ದುಡ್ಡು ತಂಡವಳಿ. ನಾ ಅಂತ ಬಿಡ್ದಿಗಳೇ, ನನ್ನ ಅಕೌಂಟ್ನಾಗ ಸಂಬಳ ಬಂದಿದ್ದೆಲ್ಲ ಬಿಡಿಸಿರ್ಲಿಲ್ಲ. ನನ್ನ ಮಗ ₹1 ಕೇಳಿರಲಿಲ್ಲ. ಅಟೊಂದು 35-40 ಸಾವಿರ ದುಡ್ಡಿತ್ತು. ಅದನ್ನೆಲ್ಲ ಕೊಟ್ಟಿದ್ದೀನಿ. ನಿಮ್ಮ ಅಪ್ಪನ ಅಕೌಂಟ್ನಾಗ ಇದೆಲ್ಲ ಬಿಡಿಸ್ಕೊಟ್ಟಿದ್ದೀವಿ. ನಾನು ಸಂಬಳ ಬಂದು ನಾನು ಹೆಂಗನ ನನ್ನ ಮಗ ಕರ್ಕೊಂಡೋಗಿ ಸಂಬಳ ಬರಂಗೆ ಮಾಡಿಸಿದ್ದೆ. ಯಮ್ಮ ಯಾತನ ವಾಟಿಗೆ ಅಣ್ಣ ಪಣ್ಣ ತಿನ್ನಮ್ಮ ಅಂಬರ್ ನನ್ನ ಮಗ. ನಾನು ನನ್ನ ಮಗ ಕಾಣ್ದಂಗೆ ಬಿಡಿಸ್ಕೊಟ್ನಲ್ಲ. ಎಲ್ಲ ಧ್ವನ ಮಾಡಿತ್ತಲ್ಲ. ನಾನು ಇಕ್ಕೊಂಡ ಹುಡುಗರ್ಗನ ಏನಾನ ಮಾಡಲಿಲ್ಲ. ನಿನ್ನಂತ ಒಡಬ್ಲಿಲ್ಲ ಹುಡಿ ಕೈ ಕೊಟ್ಟಂಗಾತು. ಅಲ್ಲ ಕಡಮ್, ನಾನೇನು ದುಡ್ಡು ತಿಂದ ಇದ್ನಮ್ಮಂಗೆ ಆಡ್ತೀಯಲ್ಲಮ್ಮ. ನಮಗೆ ದುಡ್ದಾಕರೆ ಯಾರಿದಾರೆ ಮತ್ತೆ ನೀನು ನೋಡಿರ ಅಂತಾನು. ಅಂತಾನು ಕೊಟ್ಕೊಂಡು ನಾವು ಹೆಂಗೆ ಜೀವನ ಮಾಡ್ಬೇಕು ಹೇಳು? ನಾವು ಒಳ್ಳೆ ಗೌರ್ಮೆಂಟ್ ಕೆಲಸದಾಗಿರೋರು ಕೊಟ್ಟಿದ್ರೆ ನಮ್ದು ಜೀವನ ಇಂಥದ್ದಾಗೋದು. ಸುಮ್ಮನೆ ಅವನು ಕೊಡಿಯಲ್ಲ, ಏನಿಲ್ಲ, ಏನೋ ತಿನ್ಕೊಂಡು ದುಡಿದಂಗೆ ಓಡಾಡ್ತಾನೆ ಅಷ್ಟೇನೆ. ಇಂಥ ಇರೋದನ್ನ ಇಡ್ತವಾಗ ಬಳಸ್ಕೋಬೇಕಾ? ಅವ್ನು ಕುಡಿಯಲಿಲ್ಲ, ₹5 ಇದ್ರೆ ಕಳಿಯಲ್ಲ. ಅವನೇನು ವಾಟಿಗೆ ಆತನ ತಿಂತಾನೆ, ಸುಮ್ಮನೆ ಆಗ್ತಾನೆ. ಆತನ ಚಕ್ಲಿ ಖಾರ ನಿಪ್ಪಟ್ಟ ಅಂತ ತಿಂತಾನೆ. ಅವನು ಹೆಂಗ ಸುಮ್ಕಿರ್ತಾನೆ. ಅಂತ ಗಂಡನ ಕಟ್ಕೊಂಡು ಅವ್ನ ಕೈಲಿ ಆಗಲ್ಲ. ಅಂತ ಗಂಡನ ಕಟ್ಕೊಂಡು ನಮ್ಮೂರ ಯೋಚನೆ ಜೀವನ ಮಾಡೋರಿಲ್ಲ. ಹಾಗಾಳೆ ಅಸ ನಿಂಗಮ್ಮ ಗಂಡ ಅವನು ಅಂತಾನೇನಿ. ಅವನು ಎಲ್ಲೆಲ್ಲಿಗೂ ಹೋಗಲ್ಲ, ₹1 ಸಿಗ್ತಾರಲ್ಲ, ಏನಿಲ್ಲ. ಅವನೇನು ಯಾತು ದುಡಿಯೋದೇ ಇಲ್ಲ. ಅಂತಂದು ಕಟ್ಕೊಂಡು ಅವಳು ಗನವಾಗಿ 3 ಹೆಣ್ಣುಡುಗರು ಸಾಕಿ 3 ಹೆಣ್ಣುಡುಗರು ಮದುವೆ ಮಾಡಿ ಬಸ್ರಿ ಬಾಣತನ ಮಾಡಿ ಎಲ್ಲ ಮಾಡ್ಯಾಳಮ್ಮ. ಅಂತ ಗಂಡನ ಕಟ್ಕೊಂಡು ಅವಳು ಸಣ್ಣಿಂಗಮ್ಮ ಹೇಳೋದು ನೋಡಿ ಹೆಂಗೆ ಹೇಳ್ತಾಳೆ. ಅದೊಳ್ಳೆ ಚೆನ್ನಾಗಿ ಕೇಳ್ತಾಳೆ, ನಿನ್ನಳಿ ಎಂತಾನು ಅಂತ. ನಿಂತಾಗೆ ಫಸ್ಟು ದುಡ್ಡು ನಿಲ್ಲಲ್ಲ ಕಣಲ್ಲ ತಮ್ಮ. ಯಾಕಂದ್ರೆ ಅದಕ್ಕೆ ಅದು ಖರ್ಚು ಮಾಡ್ತೀಯ, ಬೇಕಾಗಿರೋದು ತಕೊಂಬಲ್ಲ, ಏನಿಲ್ಲ, ಏನು ಬೇಕು ಬ್ಯಾಡ್ದಿಲ್ಲದೆಲ್ಲ ತಕೊಂಬೆ ದುಡ್ಡು ಅಧ್ವಾನ ಮಾಡ್ತೀಯ. ನನಗೇನು ಗೊತ್ತಾಗಲ್ಲ, ಏನು ತೀರಾ ತಿಳಿಯಲ್ಲಮ್ಮಂಗೆ ಹೇಳಕ್ಕೆ ಬಂದೈತೀವಿ. ಅಮ್ಮ ಹೋಗಮ್ಮ ಸುಮ್ಮನೆ. ನೀನೇನೇನು ನನಗೇನು ಹೇಳಕ್ಕೆ ಬರಬೇಡ, ಹೋಗು. ನಮಗೆ ಕಟ್ಕೊಂಬೋದು ಗೊತ್ತೈತಿ, ಸಾಲ ಆದ್ರೆ ನಮಗೆ ತೀರ್ಸೋದು ಗೊತ್ತೈತಿ. ವಾಡಬ್ಲಿ ಲೌಡಿ ಕಣಿ ನೀನು, ವಾಡಬ್ಲಿ ಲೌಡಿ. ಹೇಳಮ್ಮ, ನಿನ್ನ ಸೊಸೆ ಮಗನೇ ಬುದ್ಧಿವಂತಿ. ನಾನು ವಾಡಬ್ಲಾಳೆ ಆಗ್ಲಾಳು, ಹೋಗು. ನಿನ್ನ ಸೊಸೆನೇ ಬುದ್ಧಿವಂತಿ. ಅಂತ ಕೊಂಜುಸಾಟ ಆಡಿದ್ರೆ ಆತಲ್ಲ ಅವಳಂಗೆ. ಇವತ್ತು ನನ್ನ ಸೊಸೆ ಕೊಂಜುಸಾಟ ಆಡೋಕ್ಕೆ ಬುದ್ಧಿವಂತಿಯಿಂದ ಮಾಡ್ಕೊಂಡು ಹೋಗತ್ತೆ ಇವತ್ತು ನಮ್ಮ ಮನೆ ಉಳಿದಿರೋದು. ನಿನ್ನಂತ ವಾಡಬ್ಲಾಟ ಆಗಿದ್ರೆ ಇವತ್ತಿ ಹೊಲ ಮನೆ ಎಲ್ಲ ಮಾರ್ಕೊಂಡು ಬೀದಿ ಬಿಡ್ಬೇಕಾಯ್ತು ನಾವು. ನಿನ್ನಂತೆ ಆಗಿದ್ರೆ ಇವತ್ತು ಬಾಯಿ ಬೀಳ್ತಾ ಇದ್ದೀನಿ. ನಂದು ಸಂಬಳ ಬಂದಿತ್ತು, ನಮ್ಮ ಮಗ ಸಂಬಳ ಬರಂಗೆ ಮಾಡಿಸಿದ್ದ ವೃದ್ಧಾಪ್ಯ ವೇತನ ಅಂತ ಹೇಳಿ. ನಾನು ಅದು ಬಂದಿರೋದೆಲ್ಲ ಬಿಡಿಸೇ ಇರಲಿಲ್ಲ. 38-40 ಸಾವಿರ ಇತ್ತು. ಅದನ್ನೆಲ್ಲನ ಬಿಡಿಸ್ಕೊಟ್ಟಿದ್ದೀನಿ. ಅವ್ರ ಅಪ್ಪನ ಅಕೌಂಟ್ನಾಗೋದೆಲ್ಲ ಬಿಡಿಸ್ಕೊಟ್ಟಿದ್ದೀವಿ. ನಾನು ಯಾತೊಂದು ಹೊಟ್ಟೆಗೆ ಒಂದು ತಿಂದಂಗೆ ನಮ್ಮ ಹುಡುಗ ಕೊಳ್ಳಪ್ಪ ಅಂತ ದುಡ್ಡು ಬಂದೈತೆ ಕಣಪ್ಪ ಕೊಡನೇನಪ್ಪ ಅಂತ ಅಂದರೆ ಬೇಡ ಕಣಮ್ಮ ಇಕ್ಕಳಮ್ಮ, ನಿನಗೆ ಕಷ್ಟ ಸುಖ ಅದ ಬೇಕಾಗುತ್ತೆ ಆಸ್ಪತ್ರೆಗೆ ಹೋಗೋಕ್ಕೆ ಅಂತ ನಮ್ಮ ಹುಡುಗ ಬಿಡಿಸೇ ಇರಲಿಲ್ಲ. ಅವನಿಗೆ ಕಾಣ್ದಂಗೆ ಎಲ್ಲ ಕೊಟ್ಟಿದ್ದಕ್ಕೆ ಇವಳು ನೋಡಿ ಎಲ್ಲ ಉದ್ವನ ಮಾಡ್ಯವಳೆ. ಅದ್ರ ಸಂಘದಾಗ ಬೇರೆ ತಾಂಡವಳೆ, ಇನ್ನೂ ಮಸ್ತ್ ಸಾಲ ಮಾಡ್ಕೊಂಡವಳೆ. ಹಿಂಗಾದ್ರೆ ನಮ್ಮ ಮರ್ಯಾದಿರು ತೂರಂಗೆ ನನಗೆ ಹೇಳಿ ಹೆಂಗೆ ಸಿಟ್ಟಾಗ್ತಾಳೆ. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.